ಅಪಘಾತವಾಗಿದ್ದ ವ್ಯಕ್ತಿಗೆ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರೇ ಇಲ್ಲ. ನೆಲಮಂಗಲ ಸೋಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿ ಸಾವನ್ನಪ್ಪದ್ನ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಗ್ಯಾಸ್ ಲಾರಿ ಚಾಲಕ ಸಂಜೀವ್ ಕುಮಾರ್ಗೆ ಅಪಘಾತ ಆಗಿತ್ತು. ರಸ್ತೆ ದಾಟುವ ವೇಳೆ ಈ ಬುಲೆರೋ ವಾಹನ ಡಿಕ್ಕಿ ಹೊಡೆದಿತ್ತು. ಡಿಕ್ಕಿ ಹೊಡೆದ ರಭಸಕ್ಕೆ ಸಾವು ಬದುಕಿನ ಮಧ್ಯೆ ಹೋರಾಡಿದ್ರು ಕೂಡ ಆತ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿದಾನ ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ವೈದ್ಯರಿಲ್ಲದ ಹಿನ್ನೆಲೆ ಆಸ್ಪತ್ರೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೃತದೇಹವನ್ನ ಆಸ್ಪತ್ರೆಯೊಳಗೆ ಬಿಟ್ಟು ಬಾಗಿಲು ಮುಚ್ಚಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಕುಣಿಗಲ್ ಹೆದ್ದಾರಿ ಪಕ್ಕದಲ್ಲೇ ಇದ್ರೂ ಕೂಡ ಆಸ್ಪತ್ರೆಯಲ್ಲಿ ವೈದ್ಯರಿರಲಿಲ್ಲ. ಸೋಲೂರು ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯ ವಿರುದ್ಧ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಸೋಲೂರು ಆಸ್ಪತ್ರೆ ಸಾವಿನ ಆಸ್ಪತ್ರೆ ಅಂತೇಳಿ ಜನ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಕಲಬುರಗಿಯಿಂದ ಪಾಪ ದುಡಿಯೋದಕ್ಕೆ ಬಂದಿದ್ದಂತ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ವೈದ್ಯರಿದ್ದಿದ್ರೆ ನಮ್ಮ ತಂದೆ ಉಳಿತಾ ಇದ್ರು ಅಂತೇಳಿ ಬೇಸರ ಹೊರ ಹಾಕಿದ್ದಾರೆ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸದ್ಯ ಮರಣೋತ್ತರ ಪರೀಕ್ಷೆ ನಡೆದಿದೆ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ವೈದ್ಯರಿಲ್ಲದ ಕಾರಣ ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ನೆಲಮಂಗಲ ಸೋಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ವ್ಯಕ್ತಿ ಸಾವನ್ನಪ್ಪನ್ನ ಅನ್ನುವಂತ ಅನುಮಾನ ಕೂಡ ಕಾಡ್ತಾ ಇದೆ. ಇದೇ ವ್ಯಕ್ತಿ ಆಕ್ಸಿಡೆಂಟ್ ಆಗಿರುತ್ತೆ. ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಟೈಮಿಗೆ ಸರಿಯಾಗಿ ಯಾವುದೇ ರೀತಿಯಾದಂತ ಡಾಕ್ಟರ್ಗಳು ಇರಲಿಲ್ಲ. ಒಂದು ವೇಳೆ ವೈದ್ಯರಿದ್ದಿದ್ರೆ ಅವ್ರು ಬದುಕುಳಿತಾ ಇದ್ರು ಅಂತೇಳಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಒಂದು ಸಾವಾಗಿದೆ ನೋಡಪ್ಪ, ತೋರ್ಸಪ್ಪ, ಬರಬಲ್ಲಿ ಡೆತ್ತಾಗಿದೆ. ಯಾರು ಇಲ್ಲ ಹಾಸ್ಪಿಟಲ್ ಪಾಪ, ಒಂದು ಡಾಕ್ಟರ್ ಇಲ್ಲ. ಹೇಳೋಕೆ ಯಾರನ್ನ ಬರೀ ಹಾಕ್ರಿ, ಬೀಗ ಡೆತ್ತಾಗಿದೆ. ಇಲ್ಲಿ ಯಾವ ಡಾಕ್ಟರ್ ಯಾರು ಇಲ್ಲ. ಇಲ್ಲಿ ಗೌರ್ಮೆಂಟ್